ದುಡ್ಡು ಕಟ್ಟಿದ್ಯಾ, ನೀನ್ ಹೊಲ್ದಾಗಿರೋ ನಿನ್ ಕೆಲಸ ನೀನ್ ಮಾಡ್ಕೊಂಡು, ಅಲ್ಲಿ ಅನ್ಯಾಯ ಆದ್ರೆ ನೀನು ಇನ್ಶೂರೆನ್ಸ್ ಬರುತ್ತೆ ಅಂತೇಳಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನೀನೇನ್ ಮಾಡಿದೀಯಾ? ಇಲ್ಲಿ ಮೋಸ ಮಾಡಿರೋದು ಅವ್ರ ಇನ್ಶೂರೆನ್ಸ್ ತಪ್ಪಲ್ಲ ಇದು. ಈಗ ಒಂದು ಮೋಟರ್ ಬೈಕ್ ಆಕ್ಸಿಡೆಂಟ್ ಆಗುತ್ತೆ, ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಾರೆ, ಎಲ್ಲಿ ಡ್ಯಾಮೇಜ್ ಆಯ್ತು, ಯಾರು ಬಂದು ಹೊಡೆದ್ರು, ಏನಾಗೈತೆ, ಅವನೇನಾಯ್ತು ಇವನೇನಾಯ್ತು ಅಂತ ಅವ್ರ ವರದಿ ಮೇಲೆ ಜಡ್ಜು ತೀರ್ಮಾನ ಮಾಡೋದು ಯಾರು ತಪ್ಪು, ಯಾರಿಗೆ ದುಡ್ಡು ಕೊಡಬೇಕು ಇನ್ಶೂರೆನ್ಸ್ ಅಂತ. ಈಗ ಇವ್ರು ಕಂದಾಯ ಇಲಾಖೆಯವರು, ಕೃಷಿ ಇಲಾಖೆಯವರು ಸಂಬಂಧಪಟ್ಟವರು ರಿಪೋರ್ಟ್ ಮಾಡಿದ್ರೆ ದೇವರೊಡ್ಡೆಗೆ ಎಲ್ಲ ಬೆಳೆ ನಾಷ್ಟ ಆಗಿತ್ತು ಅಂದ್ರೆ ಅವ್ರು ಕೊಡ್ತಾರೆ. ಇವ್ರು ಹೇಳ್ತಾರೆ ನಮ್ಮ ಕೃಷಿ ಇಲಾಖೆಯವರು, ನೀವು ಅವ್ರು ಬಂದಾಗ ಬಹಳ ಕಾವಲು ಕಾಯ್ಬೇಕು ದೊಣ್ಣೆ ಹಿಡ್ಕೊಂಡು. ಏನ್ರಿ ನಮಗೆ ಸಂಬಳ ಕೊಡ್ತಾರ? ನಿಮಗೆ ಸಂಬಳ ಕೊಡೋದು ನೀನ್ ಸೈನ್ ಮಾಡೋದು, ಅದಕ್ಕೆ ನಾನಲ್ಲ. ನನ್ನ ಸೈನ್ ಮಾಡಿಸ್ಕೊಂತಾರ ಅವರು. ನಿಮ್ ಕಡ್ಲೆಕಾಯಿ ಬಹಳ ಚೆನ್ನಾಗಿ ಬೆಳೆದೀಯ ಅಂತ ಸೈನ್ ಮಾಡೋ ಅಂತ ನಂದ ಮಾಡಿಸ್ಕೊತಾರ. ರಿಪೋರ್ಟ್ ನಿಮ್ದು ಕೇಳೋದವರು ಕೃಷಿ ಇಲಾಖೆ ಏನ್ ಹೇಳಿದ್ರು, ಕಂದಾಯ ಇಲಾಖೆ ಏನ್ ಹೇಳಿದ್ರು, ಇನ್ನು ಬೇರೆ ಬೇರೆ ಏನು ಅದಕ್ಕೆ ಸಪೋರ್ಟ್ ಮಾಡಿದಾರೆ ಅಂತ ಕೇಳಿದವರು. ನಮ್ಮ ರೈತಂದೇನೋ ಅಲ್ಲೇ ಸಾಕ್ಷಿನೋ ಬಂದಿದ್ರು ತಾಕ್ಸ್ಕೋಬಹುದು ಬಿಟ್ರೆ, ವರದಿ ಕೇಳಿದ್ರು ಸರ್ಕಾರಿ ಅಧಿಕಾರಿಗಳನ್ನ. ಅದರಿಂದ ನುಳಿಸ್ಕೊಂಡು ಮಾತಾಡಬೇಡ್ರಿ. ನಮಗೆ ಕ್ಷಮಾ ಗುಣ ಐತೆ ರೈತರಿಗೆ, ನಾವು ಕಟ್ಟಿದೀವಿ ದುಡ್ಡು, ಆದ್ರೆ ಈ ಕಡೆ ನೋಡಿಲ್ಲ. ಕೊಡ್ತಾರ ಬಿಡು, ಸರ್ಕಾರ ಐತೆ ಕೊಡ್ತಾರ ಬಿಡು, ಎಲ್ಲರಿಗೂ ಬಂದ್ರೆ ನಮಗೆ ಬರುತ್ತೆ. ನಾನು ಏನೋ ಸಮಸ್ಯೆ ನನ್ನ ಹೊಲದಾಗೆ ಏನೋ ಇರುತ್ತೆ, ಅದ್ ಬಿಟ್ಟು ನಾನೆಲ್ಲಿ ಹೋಗ್ಲಿ ಅನ್ನೋದು ಇವರೇ ಮಾಡ್ತಾರೆ. ಅವ್ರು ಹೆಂಗಿದ್ರು ಬರಲ್ಲ. ನೋಡ್ರಿ, ಇವತ್ತು ನಾನ್ ನೋಡಿದ್ದು ಕಳೆದ 4-5 ವರ್ಷಗಳಿಂದ ಇಷ್ಟ ಜನ ವಿಮೆ ಕಂಪನಿಗೆ ದುಡ್ಡು ಕೇಳಕ್ ಬಂದಿರೋದು ಇವತ್ತೇ. ಅಂದ್ರೆ ರೈತರನ್ನ ಇವರು ಎಷ್ಟು ಅಯ್ಯೋ ಅನ್ಸಿರ್ಬೋದು. ಅದರಿಂದ ಇದು ಅವ್ರು ಹೇಳಿದ್ರು 12 ಪಂಚಾಯತಿಗೆ ಮಳೆ ಹೆಂಗಾಯ್ತು, ಅದೇನೊಂದೇ ತಗೈತೆ. 100ಕ್ಕೆ 100 ಸತ್ಯವಾದ ಪ್ರಶ್ನೆ ಅದು. ಯಾಕಂದ್ರೆ ದಡ್ಡರಿಗೂ ಗೊತ್ತಾಗುತ್ತೆ. ಅದೊಂದು ಮೂಲೆಗೊಂದು ಪಂಚಾಯತಿಯಲ್ಲಿ, ಇನ್ನೊಂದು ಮೂಲೆಗೆ ಒಂದು ಪಂಚಾಯತಿ ಐತೆ, ಅದನ್ನ ಬಿಟ್ರು ಯಾವ್ದನ್ನ ಬಿಟ್ಬಿಡೋದು, ಯಾವ್ದೇ ಮಾಡಿಬಿಡೋದು. ಅದಕ್ಕೆ ಈಗ ಮೊಳಕಾಮೂರಿಂದು 3 ಪಂಚಾಯತಿ ಅಂತ ಹೇಳಿದ್ರು ಮೊನ್ನೆ ಕೃಷಿ ಅಧಿಕಾರಿಗಳು. ಇನ್ನ ಅಲ್ಲೇನು 13 ಪಂಚಾಯತಿ ಇದೆ, ಏನಾಗುತ್ತೆ? ಅವ್ರು ಬಂದಿದಾರ? ಅಲ್ಲ ಏನಲ್ಲಪ್ಪ, ಕೃಷಿ ಅಧಿಕಾರಿ ಅಲ್ಲಿ ಈಗ ಇದು ತೀರ್ಮಾನ ಆಗದಲೆ ನಾವು ಹೋಗಲ್ಲ. ಇನ್ನೂ ಯಾರನ್ನ ಕರೆಸ್ರಿ, ಅಲ್ಲೇ ಊಟದ ವ್ಯವಸ್ಥೆ ಐತದೆ. ನಾನು ದುಡ್ಡು ಬಹಳ ಆಗತ್ತೆ, ದುಡ್ಡು ಯಾರು ಕೊಡ್ತಾರೆ ಅಂತಂದು 25 ಕೆಜಿ ಮಾಡಿಸಿದೆ. ಯಾಕಂದ್ರೆ ಎಲ್ಲ ಮಾತಾಡ್ತೀವಿ ನಾವು, ಶಾಮಿಯಾನ ಸ್ವಲ್ಪ ಹಾಕ್ಸಿದ್ದೆ ದುಡ್ಡು ಯಾರು ಕೊಡ್ತಾರೆ ಅಂತ. ಎಲ್ಲರೂ ಮಾತಾಡ್ತೀವಿ, ಎದ್ದೋಗ್ಬಿಡ್ತೀವಿ. ಇದು ನಮಗೆ ಬರುತ್ತಿಲ್ಲಿ, ನಮ್ಮನ್ನು ಕೇಳೋದು, ಅಣ್ಣ ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಕೊಡ್ಬೇಕು ಅಂತಾರೆ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಿದ್ದೆ. ನೋಡ್ರಿ, ಈಗ ಯಾರೋ ಇನ್ನೊಬ್ರು ದಾನಿಗಳು ಬಂದು ಅದ ಅಂತ ಹೇಳಿದ್ದಾರೆ. ರೈತರು ಕೊಡುಗೈ ದಾನಿಗಳು ಆದ್ರೆ ಒಂದು ಸ್ವಲ್ಪ ಮನಸ್ಸು ಬಿಚ್ಚಬೇಕಷ್ಟೇ. ಹಂಗಾಗಿ ಇವತ್ತೊಂದು ತೀರ್ಮಾನ ಆಗಬೇಕು ಅಂತಂದ್ರೆ ಈಗ ಬರುತ್ತೆ ಇಲ್ಲ, ನಾವು ಬಂದು ಮನವಿ ಕೊಡೋದು. ಮೊನ್ನೆ ದುರ್ಗದ ಒಣಕೆ ಸರ್ಕಲ್ ಅಲ್ಲಿ ರೈತರು ಬೆಳೆ ವಿಮೆ ಬಗ್ಗೆ ಒಂದು ಹೋರಾಟ ಮಾಡಿದ್ರು. ಅಲ್ಲಿ ಕೆಲವು ಅಧಿಕಾರಿಗಳು ಮನವಿ ಇಸ್ಕೋಬೇಕಾದ್ರೆ ನಗುತ್ತಿದ್ರು. ನೋಡ್ರಿ, ನಮ್ಮ ಮಕ್ಕಳು ಚೆನ್ನಾಗಿಲ್ಲ, ನಮ್ಮ ಮಕ್ಕಳು ವಕ್ರವಾಗಿದ್ದಾವೆ. ಬಿಸಿಲಿಗಿದ್ದು ನಾವೆಲ್ಲ ವಕ್ರವಾಗಿದ್ದೀವಿ. ಅವರಿಗೆ ಸುಖದ ಸುಪ್ಪತ್ತಿಗೆ ಇದ್ದಾರೆ. ಅವ್ರು 28ನೇ ತಾರೀಕು ಸಂಬಳ ಅಧಿಕಾರಿಗಳ ಮೇಲೆ ಹೇಳ್ರಿ ಹೊರತು ರೈತರು ಯಾವತ್ತೂ ಅನ್ಯಾಯ ಮಾಡಲ್ಲ. ಇವತ್ತು ನ್ಯಾಯವಾಗಿ ಬದುಕಿ ದೇಶಕ್ಕೆ ಅನ್ನ ಕೊಡ್ತಕ್ಕಂಥವ್ರು ಅವರು ರೈತರು ಹೊರತು, ರೈತರ ಹೊಲದಲ್ಲಿ ಏನಾದರೂ 1 ಎಕರೆಗೆ 3 ಚೀಲ ಕಡಲೆಕಾಯಿ ಬಂದಿದ್ರೆ ನೀವೇನು ಕೊಡ್ಬೇಡ್ರಿ. ಏನಪ್ಪ, ಯಾರಾದ್ರೂ ಬೆಳೆದಿದ್ದೀರ? ಇಂಥ ಒಬ್ಬ ರೈತರಿಗೆ ಅನ್ಯಾಯ ಮಾಡ್ತೀರಂದ್ರೆ ಈ ದೇಶಕ್ಕೆ ಅನ್ನನೇ ಕೊಟ್ಟು ಸಾಕ್ತಕ್ಕಂತ ಒಬ್ಬ ಪ್ರಜೆ ಆಗಿ ಅವನು ರೈತ ಎಷ್ಟು ಸಾಲ ಮಾಡಿ ಇವತ್ತು ಆತ್ಮಹತ್ಯೆಗಳು ನಡೆದ್ರು ಕೂಡ ಲಕ್ಷ್ಯ ಮಾಡದೆ ಬಿಸಿಲಿಗೆ ಬೆನ್ನು ಕೊಡ್ತಾನೆ, ಮಳೆಗೆ ಮೈ ಕೊಡ್ತಾನೆ, ಸಿಡಿಲಿಗೆ ಎದೆ ಕೊಡ್ತಾನೆ. ಅಂತ ಒಂದು ಪ್ರಕೃತಿ ಒಳಗೂ ಕೂಡ ಎದುರಿಸಿ ಇಂಥ ವ್ಯವಸಾಯ ಮಾಡ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡ್ತಿರಲ್ಲ, ಇದು ನ್ಯಾಯನ? ಯಾವ ಸರ್ಕಾರ, ಯಾವ ಸೀಮಾ ಸರ್ಕಾರ? ಇವತ್ತು ಸರ್ಕಾರವೂ ಅಧಿಕಾರ ನಂಬಕ್ಕೆ ಆಗ್ತಾ ಇಲ್ಲ. ಆ ಸಮೀಕ್ಷೆ ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ತನಿಖೆ ಮಾಡ್ರಿ. ಅಲ್ಲಿವರೆಗೆ ಬೆಳೆ ಬಂದೈತಿ. ಅಧಿಕಾರ
ಇನ್ನೊಂದು ಬೇರೆ ಒಂದು ಕಡೆ ಬಿಟ್ಟು ಹೋಗ್ತಾರೆ. ಅದೇ ಸೆಕ್ರೆಟರಿ ಅವರು ಜಿಪಿಎಸ್ ಫೋಟೋ ಮಾಡೋರು ಈ ಕಡೆ ಒಂದು ಮಾಡಿ ನಾನು ಒಂದು ಮಾತು ಹೇಳ್ತೀನಿ, ಹತ್ತು ಜನ ಉಳಿದ್ರೆ ದೇಶ ಉಳಿಯೋದು. ಏನು ಇವತ್ತು ನೀವು ಹೇಳ್ತಕ್ಕಂಥದ್ದು ನನಗೆ ನಡೆಸಲಿಲ್ಲ. ಆ ಕಾರಣದಿಂದ ಯಾರ್ಯಾರಲ್ಲಿ ಅನ್ಯಾಯ ಮಾಡಿದ್ದಾರೆ ಸ್ವಾಮಿ, ನಾವು ಬೆಳೆದಿದ್ದರೆ ಸತ್ಯವಾಗಿ ನಿಮ್ಮನ್ನು ಕೇಳೋದ ದುಡ್ಡು. ನಾವು ದಾನ ಕೊಡ್ತಿರ್ಬೇಕಾದ್ರೆ ದಾನ ಮಾಡಿದವ್ರು ನಾವು. ನಮ್ಮ ಕೈ ಹಿಂಗಿದ್ದು ನೀವು ಹಿಂಗ್ ಮಾಡ್ಬಿಟ್ಟಿದ್ದೀರಿ. ಇದು ಆಗ್ಬಾರ್ದು. ಸರ್ಕಾರವನ್ನು ಆ ಕಾರಣದಿಂದ ಆ ಅಧಿಕಾರಿಗಳು 12 ಪಂಚಾಯತಿ ಯಾಕೆ ಅನ್ಯಾಯ ಆಗೈತೆ, ಅನ್ಯಾಯ ಮಾಡಿರೋ ಯಾರು ಅವ್ರಿಗೆ ಬೆಳೆಯಿಂದ ತುಂಬಿಕೊಡೋ ಜವಾಬ್ದಾರಿ ಅಧಿಕಾರಿಗಳದ್ದು, ಯಾರ್ದು ಅಲ್ಲ. ಇದನ್ನು ಅಧಿಕಾರಿಗಳು ಮಾಡಬೇಕು, ಸರ್ಕಾರ ಕೂಡ ಮಾಡಬೇಕು. ಏನು ಇವತ್ತು ರಕ್ಷಣಾ ಇಲಾಖೆಯವರು ನಮಗೆ ಜಗಳ ಇಟ್ಬಿಡ್ತೀರಿ, ಎಲ್ಲ ಚಳವಳಿ ಮಾಡಿದ್ರು. ಇದು ಆಗ್ಬಾರ್ದು. ನಮ್ಮ ಮಣಕಾನ್ನೂರು ಚಳ್ಳಕೆರೆ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಒಳಗಡೆ ಇವರು ತೆಂಗೆ ಸುಮತ್ತಾರೆ, ಇವರು ಎಂತ ಅನುಷ್ಠಾನ ಮಾಡ್ತಾರೆ. ಈ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ರೈತರ ಬಗ್ಗೆ ಸ್ವಲ್ಪ ಕಾಳಜಿಲ್ಲ, ರೈತ ಹಾಳಾಗಬೇಕು. ಇವರು ಇಲ್ಲಿರ್ತಕ್ಕಂಥ ಸರ್ಕಾರಗಳು, ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಅಂತರಾಗ್ಯಾರೆ. ಯಾರು ರೈತರ ಬಗ್ಗೆ ವ್ಯವಸ್ಥೆ ಕಾಳಜಿ ಅಂತ ಅಂತಾರು. ಇವತ್ತು ನಾವು ಬೆಳೆನ ಕಟ್ಟಿ ನಮ್ಮ ಇಡೀ 2 ತಾಲೂಕಲ್ಲಿ ಶೇಂಗಾ ಬೆಳೆ ಸಂಪೂರ್ಣ ನಾಶ ಆಗಿದೆ. ಮತ್ತೆ ಮಳೆ ಬಂದು ಕೆಲವು ಕಡೆ ಬೆಳೆ ಲಾಸ್ ಆಗಿದೆ, ಮಣಿಗೂ ಲಾಸ್ ಆಗಿದೆ. ಅನೇಕ ತರ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದೀವಿ. ಆದ್ರೆ ಸರ್ಕಾರದವರು ಕಾಲಮಿತಿ ಒಳಗಾಗಿ ಯಾವ ಕಂಪ್ನಿದನ್ರಿ ಅವರು ಕಂಪ್ನಿಗೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದ ಮೇಲೆ ಕಂಪ್ನಿ ದುಡ್ಡು ಕೊಡ್ಬೇಕು ಅಂತ ಇಲ್ಲ. ಅದರಲ್ಲಿ ಕಂಪ್ನಿ ದುಡ್ಡು ಕೊಡ್ಬೇಕು, ಸರ್ಕಾರ ಬಿಡುಗಡೆ ತಗೋಬೇಕು. ಯಾಕಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಅವ್ರ ಕಂಪ್ನಿ ಲಾಭ ಆಗುತ್ತೆ. 100 ಕೋಟಿ ಲಾಭ ಮಾಡ್ಕೊಂತಾರೆ, ಕೊಡ್ಲಿ ಅವ್ನು ಕೊಟ್ಟು ಆಮೇಲೆ ತಗೊಳ್ಳಿ. ನೀವು ಸರ್ಕಾರದ ದುಡ್ಡು ಬಿಡುಗಡೆ ಇಲ್ಲ, ಸರ್ಕಾರ ದುಡ್ಡು ಬಿಡುಗಡೆ ಅಂತ ಹೇಳಕ್ ಏನಾಯ್ತು. ಹಾಗಾಗಿ ನಾವೆಲ್ಲರೂ ಗಟ್ಟಿಯಾಗಿ ಕೇಳೋದು, ಅಲ್ಲೇ ಈ ಮಾನಗೆಟ್ಟ ಸರ್ಕಾರಗಳು, ಅಧಿಕಾರಿಗಳು ಹಿಂಗೆ ಮಾಡ್ತಾರೆ. ಅದಕ್ಕಾಗಿ ಇವತ್ತು 2 ತೀರ್ಮಾನಕ್ಕಾಗಿ ಇವತ್ತು ಎಲ್ಲ ಬಂದಿದ್ವಿ. ಇನ್ನು ಅರ್ಧ ಗಂಟೆ ಒಳಗಾಗಿ ಜಿಲ್ಲಾಧಿಕಾರಿಗಳು ಮತ್ತೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ವಿ. ನೀವು 12 ಗಂಟೆ ಒಳಗಾಗಿ ಹತ್ರ ಬಂದು ನಮಗೆ ಸರಿಯಾಗಿ ಉತ್ತರ ಕೊಡಬೇಕು, ನಮಗೆ ದುಡ್ಡು ಕೊಡಿಸ್ಬೇಕು. ಕೊಡದೆ ಹೋದ್ರೆ ನಾವು ಎದ್ದಾರೆ ಬಂದ್ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಎಲ್ಲರೂ ಪತ್ರ ಕೊಟ್ಟಿದ್ವಿ. ಹಾಗಾಗಿ ಇನ್ನು ಅರ್ಧ ಗಂಟೆ ಒಳಗಾಗಿ ಸಂಬಂಧಪಟ್ಟಂತ ಎಲ್ಲರೂ ಬರಬೇಕು, ಬಂದು ನಮ್ಗೆ ಇವತ್ತು ದುಡ್ಡು ಕೊಡ್ಬೇಕು. ನಾವು ಕೇಸ್ ಬುಕ್ ಮಾಡಿ FIR ಕಾಪಿ ತಂದು ನಮ್ಗೆ ಕೈ ಕೊಡ್ಬೇಕು ಆ ಕಂತಿನ ಮೇಲೆ. ಇಷ್ಟಾಗದೆ ಹೋದ್ರೆ ನಾವು ಎಷ್ಟು ಸಲ ಈಗ ನಾವು ಕೆಲಸ ಕಾರ್ಯ ಬಿಟ್ಟು ನಮ್ಮ ಎಮ್ಮೆ ದನಗಳು ಒಳಗೆ ಬಂದ ಬಿಟ್ಟು ನಾವೆಲ್ಲ ಬೀದ ಕೂತ್ಕೊಂಡಿದ್ವಿ. ನಮ್ಗೆ ಯಾರು ಸಂಬಳ ಕೊಡ್ತಾರೆ? ಇವ್ರಿಗೆ ಒಂದು ಮನೆಗೆ ರಜೆ ಹಾಕಿ ಸಂಬಳ ಸಿಗುತ್ತೆ, ಡ್ಯೂಟಿಗೆ ಒಂದು ಸಂಬಳ ಸಿಗುತ್ತೆ.